ಸರ್, ಎಐಸಿಸಿ ಅಧ್ಯಕ್ಷರು ಮಾತನಾಡುವಾಗ ಹೇಳಿದರು, ಸಿಎಂ ಈಗಾಗಲೇ ಇದ್ದಾರೆ, ಪೋಸ್ಟ್ ವೇಕೆಂಟ್ ಇಲ್ಲ, ಆ ವಿಚಾರ ಇನ್ನ ಮಾತುಕತೆಗೂ ಬಂದಿಲ್ಲ ಅಂತ. ಮತ್ತು ಅವ್ರು ಹೇಳಿದ್ಮೇಲೆ ಇನ್ನೇನು ಉಳಿತು? ಇನ್ಯಾರು ಎಂಡೋರ್ಸ್ ಮಾಡಬೇಕು? ವೆರಿ ಕ್ಲಿಯರ್ಲಿ ದ ಎಐಸಿಸಿ ಪ್ರೆಸಿಡೆಂಟ್ ಹ್ಯಾಸ್ ಟೋಲ್ಡ್ ಖಾಲಿ ಇಲ್ಲ, ಇದ್ದಾಗ ಏನಾದರೂ ಬದಲಾವಣೆ ಇದ್ದರೆ ನಾವು ತೀರ್ಮಾನ ತಗೋತೀವಿ, ಸಂದರ್ಭ ಬರಲಿ, ಸನ್ನಿವೇಶ ಬರಲಿ, ಯಾರೂ ಮಾತಾಡೋ ಅಗತ್ಯ ಇಲ್ಲ ಅಂತ ಹೇಳಿದ್ಮೇಲೆ ನಾವೆಲ್ಲ ಮಾತಾಡೋದ್ರಲ್ಲಿ ಅಪ್ರಸ್ತುತ. ಸರ್, ಎಐಸಿಸಿ ಅಧ್ಯಕ್ಷರು ಮಾತನಾಡುವಾಗ ಹೇಳಿದರು, ಸಿಎಂ ಈಗಾಗಲೇ ಇದ್ದಾರೆ, ಪೋಸ್ಟ್ ವೇಕೆಂಟ್ ಇಲ್ಲ, ಆ ವಿಚಾರ ಇನ್ನ ಮಾತುಕತೆಗೂ ಬಂದಿಲ್ಲ ಅಂತ. ಮತ್ತು ಅವ್ರು ಹೇಳಿದ್ಮೇಲೆ ಇನ್ನೇನು ಉಳಿತು? ಇನ್ಯಾರು ಎಂಡೋರ್ಸ್ ಮಾಡಬೇಕು? ವೆರಿ ಕ್ಲಿಯರ್ಲಿ ದ ಎಐಸಿಸಿ ಪ್ರೆಸಿಡೆಂಟ್ ಹ್ಯಾಸ್ ಟೋಲ್ಡ್ ಖಾಲಿ ಇಲ್ಲ, ಇದ್ದಾಗ ಏನಾದರೂ ಬದಲಾವಣೆ ಇದ್ದರೆ ನಾವು ತೀರ್ಮಾನ ತಗೋತೀವಿ, ಸಂದರ್ಭ ಬರಲಿ, ಸನ್ನಿವೇಶ ಬರಲಿ, ಯಾರೂ ಮಾತಾಡೋ ಅಗತ್ಯ ಇಲ್ಲ ಅಂತ ಹೇಳಿದ್ಮೇಲೆ ನಾವೆಲ್ಲ ಮಾತಾಡೋದ್ರಲ್ಲಿ ಅಪ್ರಸ್ತುತ. ದಾವಣಗೆರೆ ಟೈಟ್ ಫೈಟ್ ಇತ್ತು ಅಂತ ಅನ್ಸುತ್ತಲ್ಲ ಸರ್? ಅಫ್ಕೋರ್ಸ್ ನಾವು ದಾವಣಗೆರೆ ಆಲ್ಸೋ ನಾವಿನ್ನೂ ಹೆಚ್ಚು ಮತಗಳನ್ನು ನಿರೀಕ್ಷೆ ಮಾಡಿದ್ವಿ, ಆದರೆ ಗೆಲುವೇ ಅಲ್ವ. ಒಂದು ಮತದಿಂದ ಗೆದ್ರೂ ಕೂಡ ಅದು ವಿಧಾನಸೌಧ ಒಳಗಡೆನೇ ಇರ್ತೀರ. ಬಟ್ ಹೌದು, ಇನ್ನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆ ಬರಬೇಕಾಗಿತ್ತು. ಅದನ್ನು ನಾವೆಲ್ಲರೂ ಕೂತ್ಕೊಂಡು ಪಕ್ಷದ ಒಳಗಡೆ ಚರ್ಚೆ ಮಾಡ್ತೀವಿ. ಶೃಂಗೇರಿ ಟಿಕೆಟ್ ವಿಚಾರದಲ್ಲಿ ಬಿಜೆಪಿ ಅವರು ಈ ರೀತಿ ನಡ್ಕೊಳ್ತಾರೆ, ಈ ಥರ ಕ್ರಿಮಿನಲ್ಗಳು ಇದ್ದಾರೆ ಅಂತ ಗೊತ್ತಿರಲಿಲ್ಲ ಅಂತ ನಾನು ಡಿ ಸಿ ಎಂ ಅವರು ಹೇಳಿದ್ದಾರೆ. ನೋಡಿರಿ, ಖಂಡಿತವಾಗೂ ಅಲ್ಲಿ ಶೃಂಗೇರಿನಲ್ಲಿ ನಡೆದಿರೋದು ಕೂಡ ಒಂದು ರೀತಿ ಮೋಸನೇ. ಯಾವ ರೀತಿ ಅವರು ಬ್ಯಾಲೆಟ್ ಪೇಪರ್ಗಳನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಯಾವ ರೀತಿ ಬಿ ಜೆ ಪಿ ಅಭ್ಯರ್ಥಿ ಹೆಸರನ್ನು ಟಿಕ್ ಮಾಡಿದ್ದಾರೆ, ಹೇಗಾಗಿದೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೆಂಟ್ರಲ್ ಅಬ್ಸರ್ವರ್ ಕೂಡ ರೈಟಿಂಗ್ನಲ್ಲಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ಸೊ ಯಾವುದೇ ತನಿಖೆ ಮಾಡಲಾರ್ದೆ ಈಗ ಏಕಾಏಕಿ ಅನೌನ್ಸ್ ಮಾಡಿದ್ದು ತಪ್ಪು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಈಗ ಒಂದು ವೇಳೆ ಏನಾದರೂ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಸೋತಿದ್ದಿದ್ರೆ ಯಾವುದಾದ್ರೂ ಒಂದು ಕ್ಷೇತ್ರ, ಆವಾಗ ಕ್ಯಾಬಿನೆಟ್ ರೀಶಫಲ್ ಆಗುವಂಥ ಚಾನ್ಸಸ್ ಇರ್ತಿತ್ತು. ಆದರೆ ನೋಡಿ, ಇದಕ್ಕೆ ಸಂಬಂಧ ಇಲ್ಲ. ಕ್ಯಾಬಿನೆಟ್ ರೀಶಫಲ್ ಈಸ್ ದ ಪ್ರೆರಾಗೇಟಿವ್ ಆಫ್ ದ ಹೈಕಮಾಂಡ್ ಆ್ಯಂಡ್ ದ ಚೀಫ್ ಮಿನಿಸ್ಟರ್. ಅದಕ್ಕೆ ದಾವಣಗೆರೆಗೆ, ಅದಕ್ಕೆ ಬಾಗಲಕೋಟೆಗೆ ಯಾವುದೇ ಲಿಂಕ್ ಇಲ್ಲ. ಅದು ಆಮೇಲೆ ಒಂದು ಕ್ಯಾಬಿನೆಟ್ ರೀಶಫಲ್ ಅನ್ನೋ ಪ್ರಕ್ರಿಯೆ ಏನಿದೆ, ಇದು ಸಹಜವಾದಂಥ ಪ್ರಕ್ರಿಯೆ. ಯಾವಾಗಲೂ 2-2.5 ವರ್ಷ 3 ವರ್ಷಕ್ಕೆ ಬದಲಾವಣೆಯನ್ನು ನಾವು ಕಾಣ್ತೀವಿ. ಯಾವುದೇ ಪಕ್ಷ ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು. ಸೊ ಅದ್ರ ಬಗ್ಗೆನೂ ಸದ್ಯಕ್ಕೆ ಚರ್ಚೆ ಇಲ್ಲ. ಚರ್ಚೆಗೆ ಬಂದಾಗ ನೋಡೋಣ. ಆದರೆ ಅದಕ್ಕೆ ಬಾಗಲಕೋಟೆ ಎಲೆಕ್ಷನಿಗೆ, ದಾವಣಗೆರೆ ಎಲೆಕ್ಷನಿಗೆ ಸಂಬಂಧ ಇಲ್ಲ. ಬಟ್ ಈ ಸದ್ಯದ ಮಟ್ಟಿಗೆ ಕ್ಯಾಬಿನೆಟ್ ರೀಶಫಲ್ ಎಕ್ಸ್ಪೆನ್ಷನ್ ಆಗುವಂಥ ಚಾನ್ಸೇ ಇಲ್ಲ ಅನ್ನೋ ರೀತಿ ಈಗ ಒಂದಿಷ್ಟು ರೂಮರ್ಗಳು ಸ್ಟಾರ್ಟ್ ಆಗಿದೆ. ಎಲ್ಲಿದೆ ರೂಮರ್? ಇವರೇ ನೀವೇ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀರಾ. ಎಲ್ಲಿ ಯಾರು ಹೇಳಿದ್ದಾರೆ? CM ಹೇಳಿದಾರಾ? DCM ಹೇಳಿದಾರಾ? ಹೇಳಿಕೆ ಕೊಟ್ಟಿಲ್ಲ. ಮತ್ತೆ ನೋಡಿ, ಗಾಳಿ ಸುದ್ದಿಗೆಲ್ಲ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾರಾದರೂ ನಮ್ಮ ಪಕ್ಷದ ಹಿರಿಯರು ಇರ್ಬೋದು, ವರಿಷ್ಠರು ಇರ್ಬೋದು, ಅಧಿಕೃತವಾಗಿ ಏನಾದರೂ ಹೇಳಿದರೆ ಅದಕ್ಕೆ ನಾವು ಉತ್ತರ ಕೊಡ್ಬೋದು.